Hey guys, welcome back to my YouTube channel. Hoping that everyone are doing good and safe. ಇವತ್ತು ಸಂಡೇ, ಇವತ್ತು ಒಂದು ವೀಡಿಯೋನ ಶೂಟ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ ಇವಾಗ ನಾನು ನನ್ನ ಒಂದು ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಎಲ್ಲಿ ಹೋಗ್ತೀವಿ, ಏನು, ಹೆಂಗೆ ಈ ಡೇ ಸ್ಪೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಫಿಲ್ಮ್ ಮಾಡ್ತಿದ್ದೀನಿ. ಐ ಹೋಪ್ ಸೊ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಇಷ್ಟ ಆದರೆ ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಹೇಳೋದು ನಂಗೆ ಮರ್ತೋಯ್ತು. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದಿತ್ತು 8 o'clockಗೆ ಇಲ್ಲಿಂದ ಬಿಡಬೇಕು ಅಂತ ಅಂದ್ಬಿಟ್ಟು. ನಾನು ಇಲ್ಲಿಂದ 8 o'clock ಹೊರಡಬೇಕು. ಸೊ 10 ಅಷ್ಟರಲ್ಲಿ ಹೋಗಿ ಮೀಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಂಡ್ ನೈಟ್ ಕೂಡ ಅದೇ ಮಾತಾಡ್ಕೊಂಡಿದ್ವಿ. 8ಗೆ ನಾನು ಇಲ್ಲಿಂದ ಬಿಡ್ತೀನಿ ಆ್ಯಂಡ್ ನೀನು ಕೂಡ ಬಾ ಅಂತ ಅಂದ್ಬಿಟ್ಟು, ಎಲ್ಲಿ ಏನು ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಸರಿ ಆಯಿತು ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಮಲ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆ ನೋಡಿದ್ರೆ ನಾನು 7:30ಗೆ ಅಲ್ರಾಮ್ ಇಟ್ಟಿದ್ದೆ. ಸೊ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಹಾಫ್ ಆನ್ ಅವರ್ ಸಾಕು ಅಂತ ಅಂದ್ಬಿಟ್ಟು ಆ್ಯಂಡ್ ಅಲ್ರಾಮ್ ಇಟ್ಟಿದ್ದೀನಿ. ಬಟ್ ಅಲ್ರಾಮ್ ಕೂಡ ಆಗಿದೆ ಆ್ಯಂಡ್ ಆಫ್ ಮಾಡಿ ಹಂಗೆ ಮಲ್ಕೊಂಡೆ. ಇನ್ನು 10 minutes 8 o'clock ಇದ್ದಾಳೆ, 8:30 8:45 ಹಂಗೆ ಇಲ್ಲಿಂದ ಬೇಡ ಅಂತ ಪ್ಲ್ಯಾನ್ ಮಾಡಿದೆ. ಹಂಗೇನೆ ಮಲ್ಕೊಂಡು ಆ್ಯಂಡ್ ಮತ್ತೆ ಅಲ್ರಾಮ್ 10 minutesಗೆ ಮತ್ತೆ ಸ್ನೂಸ್ ಆಗ್ತಾ ಇರುತ್ತಲ್ಲ, ಹಂಗಾಗಿತ್ತು. ಆ್ಯಂಡ್ ಓಕೆ ಅಂತ ಆಫ್ ಮಾಡಿ ಮಲ್ಕೊಂಡಿದ್ದೀನಿ. ಆ್ಯಂಡ್ ಆಮೇಲೆ ನೋಡಿದ್ರೆ 9:30 9:15 ಆಗಿದೆ. ಅಲ್ಲಿ ತನಕ ಅಲ್ರಾಮೇ ಆಗಿಲ್ಲ. ಆಫ್ಟರ್ 8 o'clock ಅಲ್ರಾಮೇ ಆಗಿಲ್ಲ. ಸೊ ಆಮೇಲೆ 9:15ಗೆ ಎಚ್ಚರ ಆಯಿತು. ಅವಾಗ ನೋಡಿದ್ರೆ ಅಲ್ರಾಮೇ ಆಗಿಲ್ವಲ್ಲ, 9:15 ಆಗೋಯ್ತು. ಆ್ಯಂಡ್ ಆವಾಗ ಎದ್ದು ರೆಡಿ. ಅವಳು ಕಾಲ್ ಮಾಡಿದ್ಲು, ಸರಿ ಆಯಿತು ಲೇಟಾಗೇ ಮೀಟ್ ಆಗೋಣ ಬಾ ಅಂತ. ಓಕೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ 11 ಆಗ್ತಾ ಬರ್ತಿದೆ, 11 o'clock ಆಗ್ತಾ ಬರ್ತಿದೆ. ಸೊ ಇವಾಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಏನು ಈ ಡೇ ಅಂತ ನೋಡೋಣ. ಸರಿ ಆಯಿತು, ಇವಾಗ ಫೈನಲಿ ಹೊರಡ್ತಾ ಇದ್ದೀನಿ. ಸೊ ಇವಾಗ ಹೊರಟೆ ಆ್ಯಂಡ್ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ನಾನು ಬಸ್ಸಲ್ಲಿ ಹೋಗ್ಬಿಟ್ಟು ಆಮೇಲಿಂದ ಸಿಗ್ತೀನಿ. ಇವಾಗ ಇಲ್ಲಿಂದ ಲಿಫ್ಟಲ್ಲಿ ಕೆಳಗೆ ಹೋಗ್ತಾ ಇದ್ದೀನಿ. ಸೊ ನಾನಿವಾಗ ಬಸ್ಸಲ್ಲಿ ಹೋಗಬೇಕು ಅಂತಂದರೆ ಒಂದು ಸ್ವಲ್ಪ ದೂರ ಪಿ ಜಿಯಿಂದ ನಡ್ಕೊಂಡು ಹೋಗಬೇಕಾಗಿದೆ. ಸೊ ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗಿ ಈಗ ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಫೈನಲಿ ಬಸ್ ಸ್ಟಾಪ್ ಹತ್ರನೂ ಬಂದೆ. ಆ್ಯಂಡ್ ಬಂದ್ಬಿಟ್ಟಂತೂ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಒಂದು ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ವೆಯ್ಟ್ ಮಾಡಿದೆ. ಆಮೇಲೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಹೋಗಿ ಫೈನಲಿ ನಾನು ಇವಾಗ ರೀಚ್ ಆಗಿರೋದು ಮೆಜೆಸ್ಟಿಕ್ಗೆ. ಸೊ ಮೆಜೆಸ್ಟಿಕ್ ಬಂದುಬಿಟ್ಟು ಅವಳಿಗೂ ಮೆಜೆಸ್ಟಿಕ್ಕೇ ಬರೋಕ್ಕೆ ಹೇಳಿದ್ದೆ. ಸೊ ವೆಯ್ಟ್ ಮಾಡ್ತಾ ಕೂತಿದ್ದೆ ತುಂಬ ಹೊತ್ತು. ಅವಳು 1 hour ತನಕ ವೆಯ್ಟ್ ಮಾಡಿಸಿದ್ಲು ನನಗೆ. ಆ್ಯಂಡ್ ಫೈನಲಿ ಹಿಯರ್ ಶಿ ಈಸ್ ಕಮಿಂಗ್ ಆ್ಯಂಡ್ ಶಿ ಈಸ್ ಒನ್ ಆಫ್ ಮೈ ಫ್ರೆಂಡ್ ಭೂಮಿಕಾ. ಆ್ಯಂಡ್ ಫೈನಲಿ ನೀವು ನೋಡ್ಬೋದು, ಅವಳು ಬಂದಳು. ಆವಾಗಲೇ ವಿಡಿಯೋ ಮಾಡಿಕೊಂಡೆ. ಇವಾಗ ಬಂದಿದ್ದಾಳೆ ಇವಳು. ನನ್ನನ್ನು ಆಲ್ಮೋಸ್ಟ್ 45 minutes ವೇಟ್ ಮಾಡಿಸಿದ್ದಾಳೆ. ಮನೇಲಿ ಮತ್ತೆ ಕಾಲ್ ಮಾಡಿದಾಗ ನಾನು ಮನೇಲಿರ್ಲಿಲ್ಲ ಆ್ಯಕ್ಚುಲಿ ಒಂದು ಮೆಟ್ರೋ ಕಾರ್ಡ್ ಬಿಟ್ಕೊಂಡ್ಬಿಟ್ಟಿದೆ. ಮತ್ತೆ ಹೋಗಿ ನಂಗೆ ಡೌಟ್ ಬಂತು. ನಾನು ಫಸ್ಟೇ ಕಾಲ್ ಮಾಡಿ ಹೇಳಿದ್ದೆ ಓಡ್ತಿದ್ದೀನಿ ಅಂತ. ಬಟ್ ನನಗೆ 45 minutes ವೇಟ್ ಮಾಡಿಸಿದ್ದಾಳೆ. ಕಾಲಿಗೆ ಬೀಳ. ಇಟ್ಸ್ ಓಕೆ, ಇಟ್ಸ್ ಫೈನ್. ಫಸ್ಟ್ ಮೀಟ್ನೋ ಮಂತ್ರಿ ಸ್ಕ್ವೇರ್ಗೆ ಹೋಗ್ತಾ ಇದ್ದೀವಿ. ಬಸ್ಸಸ್ ಇಲ್ಲ ಇವತ್ತು. ಇವಾಗ ನಾವು ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾಳೆ. ಸೊ ಮೆಟ್ರೋದಲ್ಲಿ ಸಂಡೇ ಅಲ್ವಾ, ಸ್ವಲ್ಪ ಎಲ್ಲ ಸಂಡೇ. ಬಿಕಾಸ್ ನಾನು ಮಾರ್ನಿಂಗ್ ಬರುವಾಗ ಆ ಕಂಡಕ್ಟರ್ ಹೇಳಿದ್ರು 2000 ಬಸ್ಸಸ್ನ ಎಲ್ಲೋ ಡಿಪೋಗೋ ಎಲ್ಲೋ ಕಳಿಸಿದ್ದಾರಂತೆ. ಸೊ ಅದಕ್ಕೆ ತುಂಬ ಬಸ್ಸಸ್ ಇಲ್ಲ ಅಂತೆ. ವಾಯ್ಸ್ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಐ ಡೋಂಟ್ ಹ್ಯಾವ್ ಮೈಕ್. ತುಂಬ ನಾಯ್ಸ್ ಇದೆ, ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಕೂಡ ಬಂದಾಯಿತು. ಆಮೇಲೆ ಅವಳು ಬಂದಾದ್ಮೇಲೆ ಹಂಗೆ ಚಿಟ್ ಚಾಟ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮಂತ್ರಿ ಸ್ಕ್ವೇರ್ಗೆ. ಅಲ್ಲೇ ಡಿಸೈಡ್ ಮಾಡಿದ್ವಿ ಇಬ್ಬರೂ. ಆಮೇಲೆ ನನಗೆ ಗೊತ್ತಿರಲಿಲ್ಲ ಅಲ್ಲಿ ನಿಯರ್ ಬೈ ಇದೆ ಅಂತ ಅಂದ್ಬಿಟ್ಟು ಅವಳೇ ಹೇಳಿದ್ಲು ಮಂತ್ರಿ ಸ್ಕ್ವೇರ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಮೆಟ್ರೋದಲ್ಲಿ ಹೋಗಬೇಕು. ಸೊ ಮೆಟ್ರೋ ಹತ್ರ ಟಿಕೆಟ್ ತೊಗೊಳಕ್ಕೆ ಅಂತ ಬಂದ್ವಿ. ಅವಳ ಹತ್ರ ಅಂದರೆ ಕಾರ್ಡಿತ್ತು, ನನ್ನ ಹತ್ರ ಕಾರ್ಡ್ ಇರಲಿಲ್ಲ. ಸೊ ಟಿಕೆಟ್ ತೊಗೊಂಡು ಇವಾಗ ಆ ಪ್ಲ್ಯಾಟ್ಫಾರ್ಮ್ ಎಲ್ಲಿರುತ್ತೆ ಅಲ್ವಾ, ಅಲ್ಲಿಗೆ ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದೀವಿ. ಸೊ ಮೆಟ್ರೋಗಿಂತ ತುಂಬ ಹೊತ್ತು ವೆಯ್ಟ್ ಮಾಡಲಿಲ್ಲ. ಒಂದು 5-10 minutesಗೆಲ್ಲ ಮೆಟ್ರೋ ಕೂಡ ಬಂತು.
ಆ್ಯಂಡ್ ನಾವು ಹತ್ಕೊಂಡು ಆಮೇಲೆ ಮತ್ತೆ ನೆಕ್ಸ್ಟ್ ಸ್ಟಾಪ್ ಮಂತ್ರಿ ಸ್ಕ್ವೇರ್ ಸ್ಟಾಪಲ್ಲಿ ಕೂಡ ಇವಾಗ ಇಳೀತಾ ಇದ್ದೀವಿ. ಇವಾಗ ಇವಾಗ ಡೈರೆಕ್ಟ್ ಅಲ್ಲಿಂದಾನೇ ಮಾಲ್ಗೆ ಎಂಟ್ರಿ, ಅಲ್ಲೇ ಇನ್ನೊಂದು ಕಡೆಯಿಂದ ಮಾಲ್ಗೆ ಎಂಟ್ರಿ ಆಗ್ಬೋದು. ಸೊ ಇವಾಗ ಇಲ್ಲಿಂದ ಹೋಗಿಬಿಟ್ಟು ಡೈರೆಕ್ಟ್ ಮಾಲ್ ಕಡೆಗೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ವಿ ಎಂಟರ್ ದ ಮಾಲ್. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನನಗೆ ಶೋ ಆಫಲ್ಲಿ ಶಾಪ್ ಮಾಡಬೇಕು ಅಂತ ಇತ್ತು. ಅವಳಿಗೂ ನಾನು ಹೇಳ್ತಿದ್ದೆ ಶೋ ಆಫಲ್ಲಿ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ ಅಂದ್ಬಿಟ್ಟು, ಸರಿ ನೋಡೋಣ ಅಂತ ಅಲ್ಲಿ ಎಲ್ಲ ಹುಡುಕಿದ್ರು ಶೋ ಆಫೇ ಸಿಗಲಿಲ್ಲ. ಮಂತ್ರಿ ಸ್ಕ್ವೇರ್ಗೆ ರೀಚ್ ಆದ್ವಿ, ಇವಾಗ ಬಂದಿದ್ದೀವಿ ಇಲ್ಲಿ. ಏನಂತಂದರೆ ಒಂದು ಥಿಂಗ್ ಏನಂದರೆ ಇಲ್ಲೆಲ್ಲ ಮಂತ್ರಿ ಸ್ಕ್ವೇರಲ್ಲಿ ಫುಲ್ ಎಲ್ಲ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬರೀ ಕಪಲ್ಸನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಿದ್ದೀನಿ ನಾನು ಇದನ್ನು ನನ್ನ ಗರ್ಲ್ ಫ್ರೆಂಡ್ ಥರ ಇಟ್ಕೊಳ್ತೀನಿ ಅಂತ. ಆ್ಯಕ್ಚುಲಿ ಎಲ್ಲ ಫ್ರೆಂಡ್ಸ್ ಗೋಲ್. ಮಾಲ್ಗೆ ಬಂದಮೇಲೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲಾದರೂ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಜಸ್ಟ್ ಒಂದು ಜ್ಯೂಸ್ ಕುಡಿದ್ವಿ ಅಷ್ಟೇ. ಅವಳು ಪೈನಾಪಲ್ ಆ್ಯಂಡ್ ನಾನು ಮಾಸ್ಕ್ ಮೆಲನ್ ಜ್ಯೂಸ್ ತೊಗೊಂಡ್ವಿ. ಮಾತಾಡೋ ಸುಮ್ಮನೆ ಅಂದರೆ ಏನು ಮಾತಾಡೋ ಅಂತಿದ್ದಾಳೆ ಅಂದರೆ ನಾನು ಸ್ವಲ್ಪ ಮಾತಾಡು ಅಂತ ಕ್ಯಾಮ್ರಾ ಕನ್ಫ್ಯೂಸ್ ಆಗಿದೆ. ಒಂದು ನಿಮಿಷ, ಏನಕ್ಕೆ ಮಾತಾಡೋ ಅಂತಿದ್ದಾಳೆ ಅಂದರೆ ತುಂಬ ಜಾಸ್ತಿ ಮಾತಾಡ್ತೀನಿ ಅಂತ ಇಂಡೈರೆಕ್ಟಾಗಿ ಮಾತಾಡೋ ಅಂತ ಹೇಳ್ತಿದ್ದಾಳೆ, ರೈಟ್? ಮತ್ತು ನಮ್ಮ ಹುಡುಗಿಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತಾಳೆ. ಪ್ಲೀಸ್ ನೋಡ್ತೀಯ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲಾಸ್ಟ್ 4th ಟೈಮ್ ಒಂಚೂರು ಟಂಗ್ ಟ್ವಿಸ್ಟ್ ಆಗುತ್ತಪ್ಪ, ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕಡಿಮೆ ಮಾತಾಡಬೇಕು, ಆವಾಗ ಟಂಗ್ ಟ್ವಿಸ್ಟ್ ಎಲ್ಲ ಸ್ಲಿಪ್ಪೆಲ್ಲ ಆಗಲ್ಲ. ಇನ್ನೇನೇ ಅಂದರೂ ಅಷ್ಟೇ ಅನ್ನೋದು. ಆ್ಯಂಡ್ ಇಲ್ಲಿ ಒಂದು ಫನ್ ಏನು ಗೊತ್ತಾ, ಆ್ಯಕ್ಚುಲಿ ಅವಳು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಇವಾಗ ನೀವು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿದ್ದೀರಾ ಹೇಳಿರೋದು. ಒಂದು 4-5 ಟೈಮ್ಸ್ ಏನೋ ಹೇಳಿದ್ಲು, ಅವಳಿಗೆ ಹೇಳೋಕ್ಕೆ ಬರ್ತಾಯಿಲ್ಲ, ಟಂಗ್ ಟ್ವಿಸ್ಟ್ ಆಗ್ತಾಯಿದೆ, ಎಲ್ಲ ಸ್ಲಿಪ್ ಆಗ್ತಾಯಿದೆ ಏನು ಹೇಳ್ತೀರ ಹಂಗೆ. ಸೊ ಆಮೇಲೆ ಅಟ್ ಲಾಸ್ಟ್ 4th or 5th ಟೇಕಲ್ಲಿ ಹೇಳಿದ್ಲು ಸಬ್ಸ್ಕ್ರೈಬ್ ಅಂತ ಅಂದ್ಬಿಟ್ಟು. ಟೇಕ್ಸ್ ಏನು ತೊಗೊಳ್ತಿರ್ಲಿಲ್ಲ, ಹಂಗೆ ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಇವಾಗ ನಾನು ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ಹಂಗೇ ತುಂಬ ದಿನ ಆದಮೇಲೆ ಮೀಟ್ ಆಗಿದ್ವಿ ಅಲ್ವಾ, ಸುಮ್ಮನೆ ಹಂಗೆ ಅವ್ರ ಆಫೀಸ್ದು ಇನ್ನು ನನ್ನ ಆಫೀಸ್ ಕತೆ ಆ ಥರ ಹಂಗೆ ಚಿಟ್ ಚಾಟ್ ಮಾಡ್ಕೊಂಡು ಕೂತಿದ್ವಿ. ಆಲ್ಮೋಸ್ಟ್ ಒಂದು ಮೋರ್ ದೆನ್ ಹಾಫ್ ಆನ್ ಅವರೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂತ್ಕೊಂಡು. ಜ್ಯೂಸ್ ಕುಡಿದ್ಬಿಟ್ಟು ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲಿಂದ ಅಲ್ಲೇ ಮಾಲ್ನ ಶೋ ಆಫ್ ಹುಡ್ಕೋಕ್ಕೆ ಅಂತ ಅಂದ್ಬಿಟ್ಟು ಇರೋ 3 ಫ್ಲೋರ್ಸ್ ಅನ್ಸುತ್ತೆ ಐ ಥಿಂಕ್. ಸೊ 3 ಫ್ಲೋರ್ಸನ್ನು ಹುಡ್ಕಿದ್ವಿ, ಎಲ್ಲೂ ಶೋ ಆಫ್ ಮಾತ್ರ ಸಿಗಲಿಲ್ಲ. ಇನ್ ಕೇಸ್ ಸಿಕ್ಕಿದ್ದಿದ್ರೆ ಏನಾದರೂ ಶಾಪ್ ಮಾಡ್ತಿದ್ವೇನೋ, ಬಟ್ ಶೋ ಆಫ್ ಇರಲಿಲ್ಲ. ಬೇರೆದೆಲ್ಲ ಇತ್ತು ಬಟ್ ಹೋಗಲಿಲ್ಲ ನಾವೇ. ಜ್ಯೂಸ್ ಕುಡಿತಾನು ವಿಡಿಯೋ ಬೇಕು, ಅಷ್ಟು ಇಂಪಾರ್ಟೆಂಟ್ ಜ್ಯೂಸು. ಬಿಸಿ ಚಾಟಿಂಗ್ ಅಕ್ಕ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಮಂತ್ರಿ ಸ್ಕ್ವೇರ್ ಮುಗೀತು, ಇವಾಗ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಅದು ಇದು ಪಾರ್ಟಿ ಅಲ್ಲಿ ಕಾಣಿಸ್ತಾನಿಲ್ಲ ನಾನು. ಇವಾಗ ಸ್ವಲ್ಪ ಊಟ ಮಾಡಬೇಕು, ಹೋಗ್ತಾ ಇದ್ದೀವಿ. ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟ್ ಇದೆ, ಒಳ್ಳೆ ಚೆನ್ನಾಗಿರೋ ಊಟ ತಿನ್ನೋಣ ಇಬ್ಬರು ಹೋಗ್ಬಿಟ್ಟು. ಸೊ ಅಲ್ಲೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಅಲ್ಲೋ ಕೂತ್ಕೊಂಡು ಇನ್ನೂ ಗೊತ್ತಿಲ್ಲ ಯಾವ ಹೋಟೆಲ್ಗೆ ಹೋಗ್ತೀವಿ ಏನು ಅಂತ ಅಂದ್ಬಿಟ್ಟು ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಟೆಲ್ ಯಾವುದೋ ಇದೆ ಟೇಸ್ಟಿ ಪ್ಯಾರಡೈಸ್ ಅಂತ, ಸೊ ಅದನ್ನೇ ಹುಡ್ಕೊಂಡು ಹೋಗ್ತಿದ್ದೀವಿ ಲೊಕೇಶನ್ ಹಾಕ್ಕೊಂಡು. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಕ್ತು, ಹೋಟೆಲ್ ಸಿಕ್ತು. ಆ್ಯಕ್ಚುಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯಾವಾಗಲೂ ಬಂದಾಯಿತು, ಹೋಟೆಲಿಗೆ ಬಂದಿದ್ದೀವಿ. ಇವಾಗ ಏನಿದೆ ಹೆಸರು? ಟೇಸ್ಟಿ ಪ್ಯಾರಡೈಸ್ ಬಂದಿದ್ದೀವಿ. ಏನು ಆ್ಯಕ್ಚುಲಿ ದಿಸ್ ರೆಸ್ಟೋರೆಂಟ್ ಸ್ಟಾರ್ಟ್ ಆಯಿತು. ನಾವಿವಾಗ ಆರ್ಡರ್ ಮಾಡಿರೋದು ನಮಗೆ ಬಂದಿದೆ, ಇನ್ನೂ ಬರೋದು ಬಾಕಿ ಇದೆ. ಸೊ ಇವಾಗ ಪರಾಟ ಮತ್ತು ಕರಿ ತಿಂತಾ ಇದ್ದೀವಿ. ಪನ್ನೀರ್ ತಿನ್ನಿಸ್ತಿದ್ದಾರೆ. ಇದೆ ಅವಳಿಗೆ ಲಾಲಿಪಾಪ್ ಇದೆ.
ಫೈನಲಿ ಇವಾಗ ನಮ್ಮದು ಊಟ ಕೂಡ ಆಯಿತು. ಒಬ್ಬ ಹೊಟ್ಟೆ ಅಂತೂ ಫುಲ್ ಆಗೋಗಿದೆ. ನಿನಗೂ ಫುಲ್ ಆಗಿದೆ ಅಲ್ಲ? ಇಬ್ರಿಗೂ ಫುಲ್. ಸೊ ಇವಾಗ ಫೈನಲಿ ವಿಡಿಯೋನ ಎಂಡ್ ಮಾಡುವಂಥ ಟೈಮ್ ಬಂತು. ಆ್ಯಂಡ್ ಹಾಗೆಯೇ ನಾವಿಬ್ಬರು ಸೆಪ್ರೇಟ್ ಆಗುವಂಥ ಟೈಮ್ ಕೂಡ ಬಂತು. ಎಲ್ಲ ಕಡೆ ಹೋಗಿದ್ದಾಯಿತು. ಫಸ್ಟ್ ಮೀಟ್ ಆಗಿಬಿಟ್ಟು ಮಂತ್ರಿ ಸ್ಕ್ವೇರ್ಗೆ ಹೋಗಿ ಅಲ್ಲಿಂದ ಬಂದು ಚೆನ್ನಾಗಿ ತಿನ್ಕೊಂಡು ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಇವಾಗ ಅವಳು ಅವ್ರ ಮನೆಗೆ ಹೋಗ್ತಾಳೆ, ನಾನು ಪಿ ಜಿಗೆ ಹೋಗ್ತೀನಿ. ಸೊ ಹಿಂಗಿತ್ತು ಇವತ್ತಿನ ಡೇ, ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಒಂಥರ ಟಯರ್ಡ್ ಫೇಸ್ ಆಗಿದೆ, ಬಟ್ ಇವಳ್ದೇನು ಅಷ್ಟೊಂದು ಕಾಣಿಸ್ತಿಲ್ಲ. ಐ ಡೋಂಟ್ ನೋ ವೈ. ಅಂದರೆ ತುಂಬ ಸುಸ್ತಾಗಿದೆ ಇವತ್ತು. ತುಂಬ ಮಾತಾಡಿದ್ವಿ, ತುಂಬ ವಿಷಯಗಳನ್ನ ಶೇರ್ ಮಾಡಿದ್ವಿ. ತುಂಬ ವಿಷಯ ಇತ್ತು ಮಾತಾಡೋದಕ್ಕೆ, ಎಲ್ಲ ಮಾತಾಡಿದ್ವಿ. ಆ್ಯಂಡ್ ಇನ್ನೂ ಇದೆ, ಬಟ್ ತುಂಬ ಬೇಜಾರಾಗ್ತಾ ಇದೆ. ಸ್ಪೆಂಟ್ ವೆಲ್. ಹೋಗಬೇಕು ನನ್ನ ಮನೆಗೆ. ಮಿಸ್ ಯು. ಬಾಯ್ ಬಾಯ್. ಓಕೆ, ಫೈನಲಿ ಇವಾಗ ನಾನು ಇನ್ನೇನು ಹೋಗ್ತಿದ್ದೀನಿ. ಇವಾಗ ನಾನು ಪಿ ಜಿಗೆ ಹೋಗ್ತಿದ್ದೀನಿ. ಸೊ ಇವಳು ಹಿಂಗೆ ಹೋಗ್ತಾಳೆ, ನಾನು ಹಂಗೆ ಹೋಗ್ತೀನಿ. ಬಾಯ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಫೈನಲಿ ಇಟ್ಸ್ ಟೈಮ್ ಟು ಎಂಡ್ ಅಪ್ ದಿಸ್ ವಿಡಿಯೋ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀ. ಅಪ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಬೋಲೋ ಬಾಯ್. ಐ ಆಮ್ ಗೋಯಿಂಗ್. ಬಾಯ್ ಬಾಯ್.